ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ ಸುಸ್ವಾಗತ ನಿಮ್ಮ ಚಾನಲ್ಗೆ. ಸ್ನೇಹಿತರೆ, ಬುಧವಾರ ಹಾಕಿರುವಂಥ ವಿಡಿಯೋನ ನೋಡಿ ಹಾಗೂ ನನ್ನ ಕಂದಮ್ಮನ ಧ್ವನಿನ ಕೇಳಿ ನಿಮ್ಮೆಲ್ಲರಿಗೂ ಸಂತೋಷ ಖುಷಿ ಆಗಿದೆ. ಹಾಗೆಯೇ ನಿಮ್ಮ ಪ್ರೀತಿ, ನೀವು ನನ್ನ ಮೇಲೆ, ನನ್ನ ಕಂದಮ್ಮನ ನಮ್ಮ ಮೇಲೆ ನೀವು ಪ್ರೀತಿನ ತೋರಿಸ್ತಾ ಇರೋದು ನೋಡ್ತಾ ಇದ್ದರೆ ಮನಸ್ಸು ಹಾಗೆ ನೀರು ಥರ ಕರಗುತ್ತೆ. ನನಗೆ ನಿಜವಾಗ್ಲೂ ಇಷ್ಟೊಂದು ಪ್ರೀತಿನ ಇಷ್ಟು ದಿವಸ ನಾನು ಮಿಸ್ ಮಾಡ್ಕೋದ್ನ ಅಂತ ಅನಿಸ್ತಾ ಇದೆ. ನೀವು ಕೊಡ್ತಾ ಇರೋ ಪ್ರೀತಿಗೆ ಮಾತಲ್ಲಂತೂ ಹೇಳೋದಕ್ಕೆ, ವರ್ಣನೆ ಮಾಡೋದಕ್ಕೆ ಆಗಲ್ಲ. ನಾನೇನ ಕವಿ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿಗೂ ಒಂದು ಕವನ ಬರೆದು ಹೇಳ್ತಾ ಇದ್ದೆ. ಆದರೆ ನಾನು ಕವಿ ಅಂತೂ ಅಲ್ಲ. ಆದರೆ ನಿಮ್ಮ ಪ್ರೀತಿಗಂತೂ ಖಂಡಿತವಾಗ್ಲೂ ನನ್ನ ಅಭಿಮಾನಿ. ಇಷ್ಟೊಂದು ಪ್ರೀತಿನ ಎಷ್ಟು ನಾನು ಮಿಸ್ ಮಾಡ್ಕೋದೆ ಅಂತ ಇವಾಗ ನನಗೆ ನೀವೆಲ್ಲರೂ ನನ್ನ ಮೇಲೆ, ನನ್ನ ಕಂದಮ್ಮನ ಮೇಲೆ, ನಮ್ಮ ಕುಟುಂಬದ ಮೇಲೆ ಪ್ರೀತಿ ತೋರಿಸಿದಾಮಲೆ ಅನ್ಕೋತಾ ಇದ್ದೀನಿ. ಇವಾಗ ನೀವೆಲ್ಲ ಹೇಗೆ ಮಾಡಿದ್ದೀರಾ ಅಂದರೆ, ವಾರದಲ್ಲಿ 3 ದಿವಸ ಬೇಡ, ಪ್ರತಿ ದಿವಸನೂ ಒಂದೊಂದು ವಿಡಿಯೋನ ರಿಲೀಸ್ ಮಾಡೋಣ ಅನಿಸುತ್ತೆ. ಆ ರೀತಿಯಲ್ಲಿ ನಿಮ್ಮ ಪ್ರೀತಿ ನನ್ನನ್ನು ಮೋಹ ಮಾಡ್ತಾ ಇದೆ. ನಿಜವಾಗ್ಲೂ ಹೇಳಬೇಕು ಅಂದರೆ, ಸದಾ ಕಾಲ ಇದೇ ಥರ ನೀವು ಇಷ್ಟು ಸಮಯನ ತಗೊಂಡು ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ಸಲ್ಲಿ ಬರೆದು ಕಳಿಸ್ತೀರಲ್ಲ, ಅದಕ್ಕೆ ಯಾವ ರೀತಿಯಲ್ಲಿ ನಾನು ಧನ್ಯವಾದನ ಹೇಳೋದು ಹೇಳಿ. ಅಷ್ಟು ಪ್ರೀತಿ. ನಿಜವಾಗ್ಲೂ ನಾನೇ ನಿಮ್ಮೆಲ್ಲರಿಗೂ ಅಭಿಮಾನಿ ಆಗಿಬಿಟ್ಟಿದ್ದೀನಿ. ತುಂಬ ಖುಷಿ ಆಯಿತು. ಕಂದಮ್ಮನಿಗಂತೂ ತುಂಬ ಖುಷಿ ಆಯಿತು. ನೀವು ಕಳಿಸಿರೋ ಕಮೆಂಟ್ಸ್ನೆಲ್ಲ ಓದಿ ಅಷ್ಟೇ ಖುಷಿ ಪಡ್ತಾ ಇದ್ದೀನಿ ನಾನಂತೂ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇವತ್ತಿನ ವಿಡಿಯೋದಲ್ಲಿ, ನಮ್ಮನೆ ಹಿತ್ತಲಿಂದೆ ಜಾಗ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಹೋದ ವರ್ಷ ಏನೆಲ್ಲ ಗಿಡಗಳು ಹಾಕಿದೆ, ಹೋದ ವರ್ಷ ಅಲ್ಲ ಅದಕ್ಕಿಂತ ಆಚೆ ವರ್ಷ ಏನೆಲ್ಲ ಗಿಡ ಹಾಕಿದೆ ಅಂತ ನೀವು ನೋಡಿದ್ರಿ. ಅದರಲ್ಲೂ ನಿಮ್ಮೆಲ್ಲರಿಗೂ ಸಂಪಿಗೆ ಹೂವಿಂದು ತುಂಬಾ ಇಷ್ಟ ಆಗಿತ್ತು ನಿಮಗೆ. ಹಾಗೆಯೇ ಹೋದ ವರ್ಷದಲ್ಲಿ ಏನೆಲ್ಲ ನನ್ನ ಕೈ ತೋಟ ಅಂದರೆ ನಮ್ಮ ಹಿತ್ತಲಲ್ಲಿ ನಾನು ಹೇಗೆಲ್ಲ ಸಮಯನ ಕಳೆದೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಹಾಗೆ ನನಗೆ ಜಾಸ್ತಿ ಕಂದಮ್ಮನ ಜೊತೆನಲ್ಲಿ ಬಿಟ್ಟರೆ ಸಮಯ ಹೆಚ್ಚಿಗೆ ಕಳೆಯೋದು ಅಂದರೆ ನಮ್ಮ ಕೈ ತೋಟದಲ್ಲಿ, ಇಲ್ಲೇ ನಮ್ಮ ಹಿತ್ತಲಿಂದನೇ ನಾನು ಸಮಯನ ಕಳೆಯೋದು. ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ಲ, ಭಾರಿ ಚಳಿ ಇದೆ. ಇವಾಗ ಕಂದಮ್ಮನಿಗೆ 4ನೇ ತಿಂಗಳು. ಈ ವಿಡಿಯೋದಲ್ಲಿ ನೀವು ಏನು ನೋಡ್ತಿರಲ್ಲ, ಇವಾಗ 4ನೇ ತಿಂಗಳು, ನನ್ನ ಬಾಣಂತನ 4ನೇ ತಿಂಗಳು. ನೀವೆಲ್ಲ ಹೇಗೆಲ್ಲ ಬಾಣಂತನ ಮಾಡ್ಕೋದ್ರಿ ಅಂತ ಹೇಳಿ. ನನ್ನ ಬಾಣಂತನ ಸ್ವಲ್ಪ ವಿಚಿತ್ರವಾಗೇ ಇರುತ್ತೆ ಅಂದ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಆಯ್ಕೆ ಮಾಡಿರೋದು ನಾನು. ನನಗೆ ಈ ತೋಟ, ಗಿಡಗಳು ಇದೆಲ್ಲ ಇದ್ಬಿಟ್ರೆ ಸಾಕು, ಅಷ್ಟು ಖುಷಿ ಪಡಿಸ್ಕೊಂಡ್ಬಿಡ್ತೀನಿ. ನನಗೆ ಚಳಿ, ಗಾಳಿ, ತಣ್ಣೀರು ಇದ್ಯಾವುದು ನನ್ನ ಲೆಕ್ಕಕ್ಕೆ ಇಟ್ಕೊಳಲ್ಲ. ನನ್ನ ಬಾಣಂತನ ಸಮಯದಲ್ಲೇ ನನಗೆ ಸಮಯ ಸಿಕ್ಕಿದಾಗೆಲ್ಲ ಕಂದಮ್ಮನಿಗೆ ಹಾಲು ಕುಡಿಸಿ, ನೀವು ನೋಡ್ಬೋದು ಕೆಂಪು ಮುಲಂಗಿ ನೋಡ್ತಾ ಇದ್ದೀರಾ, ಆವಾಗಲೇ ಕಾಯಿ ಬಂದಿದೆ ನೋಡಿ. ನಮ್ಮ ಹಿತ್ತಲಿಂದೆ ನನಗೆ ಎಷ್ಟು ಸಮಯ ಸಿಗುತ್ತೆ ಅವಾಗೆಲ್ಲ ಸ್ವಲ್ಪ ಬಂದು ಕೈ ಕೆಲಸ ಮಾಡ್ತಾನೇ ಇರ್ತೀನಿ. ನೀವು ಇಲ್ಲಿ ನೋಡ್ಬೋದು, ಹೋದ ವರ್ಷ ಅಲ್ಲ ಅದು ಆಚೆ ವರ್ಷ ಹಾಕಿದಂಥ ಗಿಡಗಳು ಹೇಗೆ ಚಿಗುರಿದೆ ಅಂತ ತೋರಿಸ್ತೀನಿ ನಿಮಗೆ. ಈ ಭಾಗ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ 5 ಜಾತಿ ಥರದ್ದು ಸಲಾಡ್ಗೆ ಬಳಸುವಂಥ ಎಲೆಗಳನ್ನ ಹಾಕಿದ್ದೀವಿ, ಅಂದರೆ ಗಿಡಗಳನ್ನ ಹಾಕಿದ್ದೀವಿ, ಸಲಾಡ್ ಲೀವ್ಸ್ನ ಹಾಕಿದ್ದೀವಿ ಇಲ್ಲಿ. ಒಂದೊಂದು ಇಲ್ಲಿ ನೀವು ನೋಡ್ಬೋದು, ಒಂದೊಂದು ಇದರಲ್ಲೂ 5 ಹಾಕಿದ್ದೀವಿ. ಇಲ್ಲಿ ಇದೇನು ನೋಡ್ತಾ ಇದ್ರಲ್ಲ, ಇದು ಬೀಟ್ರೂಟ್ನ 2 ಭಾಗದಲ್ಲಿ ಬೀಟ್ರೂಟ್ನ ಹಾಕಿದ್ದೀವಿ. ಇಲ್ಲಿ ಮತ್ತೆ ಸಲಾಡ್ ಹಾಕಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ನೌಕೋಲು 2 ಜಾತಿದು ಹಾಕಿದ್ದೀನಿ, ಬಿಳಿದೊಂದು ಕೆಂಪುದೊಂದು. ಏನು ಬರುತ್ತಂತ ಗೊತ್ತಿಲ್ಲ, ನೋಡೋಣ ಕಾಯ್ದು. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅಡುಗೆಗೆ ಬಳಸುವಂಥ ದಪ್ಪ ಟೊಮೊಟೊನ ಹಾಕಿದ್ದೀನಿ. ಹಾಗೆ 3-4 ಜಾತಿ ಥರದ್ದು ಚೆರಿ ಟೊಮೊಟೊನೂ ಹಾಕಿದ್ದೀನಿ. ಹಾಗೆಯೇ ಈ ಕಡೆ ಭಾಗದಲ್ಲಿ ನಿಮಗೆ ತೋರಿಸ್ತೀನಿ ನಿಧಾನವಾಗಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಧ್ಯದಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಕುಂಬಳಕಾಯಿ ಗಿಡನೂ ಹಾಕಿದ್ದೀನಿ ನಾನು. ಇಲ್ಲೆಲ್ಲ ಬಂದು ಬೀನಿಸ್ ಗಿಡ, ಹಾಗೆ ಅದರದಲ್ಲಿ ಮಧ್ಯದಲ್ಲಿ ಚೆಂಡು ಹೂವು ಗಿಡ, ಅಯ್ಯಪ್ಪ ಸ್ವಾಮಿ ಹೂವು ಅಂತೀವಲ್ಲ ಆ ಹೂವನೂ ಹಾಕಿದ್ದೀನಿ. ಹಾಗೆಯೇ ಸಲಾಡ್ದು ಬೀಜ ಸಮೇತನೇ ಹಾಕಿದೆ. ಇಲ್ಲಿ ನಮ್ಮ ಹಿತ್ತಲಿಂದೆ ಕೆಲವೊಂದೆಲ್ಲ 70-80 ಭಾಗ ಅಷ್ಟು ಬೀಜನೇ ಹಾಕಿ ಗಿಡಗಳನ್ನ ಬೆಳೆಸ್ತಾ ಇರೋದು. ಇನ್ನು ಕೆಲವೊಂದು ಮಾತ್ರ ಇಲ್ಲೇನೇನು ನೀವು ನೋಡ್ತಾ ಇದ್ದೀರಾ ನೋಡಿ, ಅದು ಬಂದು ದಾಸವಾಳದ ಗಿಡ ಹಾಕಿರೋದು. ಯಾಕಂದ್ರೆ ನಮಗೆ ಎಲೆ ಸಿಗಲ್ಲ, ವಿಳ್ಯದ ಎಲೆ ಇಲ್ಲಿ ದೇವರಿಗೆ ಕಲಶಿ ಗಿಡಕ್ಕೆ. ಅದು ಇರೋದ್ರಿಂದ ಅದರಲ್ಲೇ ನಾನು ಎಲೆ ಥರ ಇಟ್ಬಿಡ್ತೀನಿ. ಇದೇನು ನೋಡ್ತಾ ಇದ್ದೀರಲ್ಲ, ಹೋದ ವರ್ಷ ಅಲ್ಲ ಆಚೆ ವರ್ಷ ಹಾಕಿದಂಥ ಗಿಡ ನೆನಪಿದೆ ನಿಮಗೆ. ನನ್ನ ಸಾಮಂತಿಗೆ ಗಿಡ ತುಂಬಾ ಜನಕ್ಕೆ ಇಷ್ಟ ಆಗಿತ್ತು, ತುಂಬ ಇಷ್ಟಪಟ್ಟಿದ್ರಿ ನನ್ನ ತೋಟನ. ಇಲ್ಲಿ ನೋಡಿ, ಆ ವರ್ಷ ಬಿಟ್ಟಿದ್ದು ಎಷ್ಟು ನೀರಲ್ಲಿ ಹಜ್ಜಿ ಹಾಗೆ ನೆಂದೋಗಿ ಸ್ನೋಫಾಲ್ ಬಂದು ಎಲ್ಲ ಆಗಿತ್ತು ಒಂಥರ. ಇವಾಗ ನೋಡಿ, ಸ್ನೋಫಾಲ್ ಎಲ್ಲ ನಿಂತಿದ ನಂತರ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ನೋಡಿ. ಈ ಸೀಸನ್ ಮುಗಿಯೋವರೆಗೂ ನಾನು ಪುದೀನ ಸೊಪ್ಪನ್ನ ತೊಗೊಳಂಗೆ ಇಲ್ಲ, ಆ ರೀತಿಯಲ್ಲಿ ಬೆಳೆದು ನಿಂತಿದೆ. ಇದರಲ್ಲಂತೂ ನೀವು ಎಲೆ ಕಿತ್ತಿದ್ರೇ ಸಾಕು, ಅಷ್ಟು ಸುವಾಸನೆ ಅಂದರೆ ಅಷ್ಟು ಗಮನ ಬರುತ್ತೆ ಇದ್ರದ್ದು ಪುದೀನ ಎಲೆ. ತುಂಬ ಚೆನ್ನಾಗಿದೆ. ಹಾಗೂ ಎಷ್ಟೇ ಕಿತ್ತಿ ಇಟ್ಟರೂ ಇದು ಬೆಳೀತಾನೆ ಇರುತ್ತೆ. ರೋಸ್ಮೇರಿ ತುಂಬ. ಈ ಸಲ ಅಂತೂ ನಿಮಗೆ ಮುಂದಕ್ಕೆ ಹೋಗ್ತಾ ಭಾರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋಗಳೆಲ್ಲ.
ಹಾಗೆ ಇಲ್ಲಿ ನೋಡ್ಬೋದು ನೀವು ಬೀನೀಸ್ ಗಿಡಗಳನ್ನೆಲ್ಲ ಹಾಕಿದ್ದೀನಿ, ಮಧ್ಯದಲ್ಲಿ ಚೆಂಡು ಹೂವು ಅದು ಹಾಕಿದ್ದೀನಿ. ಇನ್ನು ಸ್ವಲ್ಪ ಸಮಯ ತೊಗೊಳುತ್ತೆ, ಇನ್ನು 3-4 ದಿವಸದಲ್ಲಿ ಬರುತ್ತೆ ಅದು. ಆ ಕಡೆಯೂ ಸಲಾಡ್ ಎಲೆಗಳನ್ನ ಬೀಜ ಸಮೇತ ಹಾಕಿರೋದ್ರಿಂದ ಸ್ವಲ್ಪ ಸಮಯ ತೊಗೊಳುತ್ತೆ. ಪ್ರತಿನಿತ್ಯನೂ ನನಗೆ ಸಮಯ ಸಿಕ್ಕಿದಾಗ ಈ ರೀತಿಯಲ್ಲಿ ನಮ್ಮ ಹಿತ್ತಲಿಂದ ಇರೋ ತೋಟದಲ್ಲಿ, ನನ್ನ ಪ್ರೀತಿಯಾದ ತೋಟದಲ್ಲಿ ಸಮಯನ ಕಳೀತಾ ಇರ್ತೀನಿ. ಇವಾಗ ಕಂದಮ್ಮನಿಗೆ ಹಾಲು ಕುಡಿಸಿ ಎಲ್ಲ ಮಾಡಿ ಮನೆಗೆ ಬಿಟ್ಟು ಬಂದಿದ್ದೀನಿ. ಏನಂತ ಗೊತ್ತಿಲ್ಲ, ಕಂದಮ್ಮನಿಗೆ ಒಂದು 10 ನಿಮಿಷ ಬಿಟ್ಟು ಹೋದ್ರೇನೋ ಗೊತ್ತಾಗ್ಬಿಡುತ್ತೆ ಅವರಿಗೆ ನನ್ನ ಪಕ್ಕದಲ್ಲಿ ಇರಲ್ಲ ಅಂತೇಳಿ. ಹಾಗೋ ಈಗೋ ಏನೋ ಒಂದು ಮಾಡಿ ಅವಾಗ ಬಂದು ನನ್ನ ತೋಟದಿಂದ ಈ ಥರ ಕೆಲಸನ ಮಾಡ್ಕೋತಾ ಇರ್ತೀನಿ. ಇದು ನನ್ನ ಪ್ರೀತಿಯಿಂದ ನನಗೆ ಯಾವ ರೀತಿಯಲ್ಲಿ ಬುದ್ಧಿ ಬರುತ್ತೆ ಆ ರೀತಿಯಲ್ಲಿ ಇಲ್ಲಿ ಹಾಕ್ತಾ ಇರೋದು. ಈ ಕಡೆ ಫುಲ್ ಭಾಗದಲ್ಲಿ 2 ರೀತಿಯಾದ ಜಾತಿಯಾದ ಬಟಾಣಿಗಳನ್ನ ಹಾಕ್ತೀನಿ. ಒಂದು ತುಂಬ ಸಣ್ಣ ಬಟಾಣಿ, ಇಷ್ಟು ಬರುತ್ತೆ ಮೆಣಸಿನ್ಕಾಯಿ ಥರ, ಅದರಲ್ಲಿ 2 ಕಾಳು ಮೇಲೆ ಇರಲ್ಲ. ಇನ್ನೊಂದು ಬಟಾಣಿ ಬಂದು 5-6 ಇರುತ್ತೆ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಹಾಗೆ ಪಾಲಕ್ ಸೊಪ್ಪನ್ನು ಹಾಕ್ತೀನಿ. ಇದಿಷ್ಟರಲ್ಲಿ 3 ಭಾಗ ಮಾಡಿ ಹಾಕ್ತೀನಿ. ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ಲ, 2 ಕಡ್ಡಿನ ಇಟ್ಟು ಈ ಥರ ಬಟಾಣಿ ಇದನ್ನ ಬೀಜಗಳನ್ನ ಹಾಕ್ತಾಯಿದ್ದೀವಿ, ನೋಡ್ತಾ ಬರ್ಬೋದು. ಇದೇ ಥರ ಮಾಡ್ತೀನಿ. ಹಾಗೆ ಸಮಯ ಸಿಕ್ಕಿದಾಗ ಈಗೆಲ್ಲ ತರಕಾರಿಗಳು, ಗಿಡಗಳು, ಹೂಗಳು ಈ ಥರ ಬೆಳೆಸ್ತಾ ಇರ್ತೀನಿ. ಹಾಗೆಯೇ ನಿಮ್ಮೆಲ್ಲರಿಗೂ ತುಂಬ ದಿವಸ ಆಗಿತ್ತು ನಾನು ನಿಮ್ಮನ್ನ ಅಂಗಡಿ ಕರ್ಕೊಂಡೋಗಿ ಶಾಪಿಂಗ್ ಮಾಡಿ. ಆಮೇಲೆ ನಿಮಗೂ ಸ್ವಲ್ಪ ಕುತೂಹಲ ಇರ್ಬೋದು, ಸವಿತಾ ಇವಾಗ ಬಾಣಂತನ ಸಮಯದಲ್ಲಿ ಏನು ಮಾಡ್ತಾ ಇರ್ತಾರೆ ಮತ್ತು ಏನು ತಿನ್ಬೋದು ಊಟನ, ಅವರು ಏನು ಹಣ್ಣುಗಳು ಸೇವನೆ ಮಾಡ್ತಾರೆ ಏನು ಅಂತೇಳಿ. ಮುಂದೆ ನಾನು ಶಾಪಿಂಗ್ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಏನು ನೋಡ್ಬೋದು ಅಂತ ಅಂದರೆ, ನನ್ನ ಬಾಣಂತನ 4ನೇ ತಿಂಗಳಲ್ಲಿ ನಾನು ಹೇಗೆಲ್ಲ ಸಮಯನ ಕಳೆದಿದ್ದೀನಿ ಅಂತ. ಹೆಚ್ಚಿಗೆ ನನ್ನ ಮಗಳು, ಅದಕ್ಕಿಂತ 2ನೇ ಜಾಗದಕ್ಕೆ ಬರೋದು ನನ್ನ ತೋಟ. ನನ್ನ ಕೈ ಇಲ್ಲಿ ತೋಟದಲ್ಲಿ ಕೆಲಸ ಮಾಡೋದೇ ನನ್ನ ಅಚ್ಚುಮೆಚ್ಚು ಪ್ರೀತಿ ನನಗೆ. ಹಾಗೆ ತೋಟ ನೋಡ್ಬೋದು ನೀವು, ತೋಟದಲ್ಲಿ ಏನೆಲ್ಲ ಗಿಡಗಳು ಹಾಕ್ತೀನಿ ಅಂತ ನೀವು ನೋಡ್ಬೋದು. ಹಾಗೆ ವಾರದಲ್ಲಿ ಒಂದು ಸಲ ಹೋಗಿ ಏನೆಲ್ಲ ಶಾಪಿಂಗ್ ಮಾಡ್ತೀನಿ, ಏನು ತರಕಾರಿ ತೊಗೋತೀನಿ, ಏನು ಹಣ್ಣು ತೊಗೋತೀನಿ ಅಂತ ತೋರಿಸ್ತೀನಿ. ಹಾಗೆ ಕಂದಮ್ಮನ ವಾಕಿಂಗ್ ಕರ್ಕೊಂಡು ಹೋಗೋದು, ಮತ್ತು ಕಂದಮ್ಮನಿಗೆ ಎಣ್ಣೆ ಮಸಾಜ್ ಮಾಡೋದು, ಕಂದಮ್ಮನಿಗೆ ಸ್ನಾನ ಮಾಡಿಸೋದು, ಮತ್ತು ಶಾಪಿಂಗ್ ಮಾಡೋದು. ಹಾಗೆ ನಮ್ಮ ಗಿಡಗಳನ್ನ ವಾರನೂ ಹೋಗಿ ಗಿಡಗಳನ್ನ ತೊಗೊಂಬರ್ತಾಯಿದ್ರೆ ಸಮಾಧಾನನೇ ಇರಲ್ಲ ನನಗೆ. ಚಿನ್ನ, ಈ ಸೀರೆ ಇದೆಲ್ಲ ಕೊಡೋದಕ್ಕಿಂತ ನನಗೆ ಯಾರಾದರೂ ಈ ಥರ ಭೂಮಿ ಕೊಟ್ಟು ನಿಮ್ಗೆ ಏನು ಬೇಕೋ ಬೆಳೆಸು ಅಂದರೆ ಸಾಕು, ಅಷ್ಟು ಖುಷಿ ಆಗುತ್ತೆ ನನಗೆ. ಚಿನ್ನಕ್ಕಿಂತ ಹೆಚ್ಚಾಗಿ ಇಷ್ಟಪಡುವಂತಂದರೆ ಸ್ಥಳದಲ್ಲಿ ಈ ಥರ ಗಿಡಗಳನ್ನ ಕೈ ತೋಟ ಮಾಡ್ಕೊಳೋದು ಇಷ್ಟ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ನೋಡಿ ನೀವು ಪಾಲಕ್ ಸೊಪ್ಪನ್ನ ಹಾಕಿದ್ದೀನಿ. ಆ ಕಡೆ ಒಂದು ಭಾಗದಲ್ಲಿ ಪಾಲಕು, ಬಟಾಣಿ, ಈ ಕಡೆ ಬೀನ್ಸು, ಸಲಾಡ್ ಲೀವ್ಸು, ಮತ್ತು ತುಂಬ ಹೇಳೋಕ್ಕೆ ಆಗಲ್ಲ ಅಷ್ಟು ರೀತಿಯಲ್ಲಿ ಇಲ್ಲೆಲ್ಲ ಬಂದು ಹಾಕಿದ್ದೀನಿ. ಹೋಗ್ತಾ ನೀವೇ ನೋಡ್ತೀರಾ. ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟೊಂದೆಲ್ಲ ನೋಡ್ಬೋದು ನನ್ನ ವಿಡಿಯೋದಲ್ಲಿ. ಶಾಪಿಂಗ್ ಹೋಗೋದು, ಕಂದಮ್ಮನಿಗೆ ಮಸಾಜ್ ಮಾಡೋದು, ಸ್ನಾನ ಮಾಡಿಸೋದು, ಹಾಗೆಯೇ ಗಿಡಗಳನ್ನ ತೊಗೊಂಬರೋದು, ಮತ್ತು ನಾನು ಹೇಗೆ ಸಮಯನ ಕಳೀತಾ ಇದ್ದೀನಿ ಅಂತಲೂ ನೀವು ನಮ್ಮ ತೋಟದಲ್ಲಿ ನೋಡ್ಬೋದು. ಮತ್ತು ಅತಿಥಿಗಳನ್ನ ನೋಡ್ಬೋದು ನೀವು, ಬೇಕಾದಷ್ಟು ಜನ ಬರ್ತಾರೆ. ಇವಾಗ ಏನು ನೋಡ್ತಾ ಇದ್ದೀರಲ್ಲ ಮಳೆ, ನನ್ನ ಮಗು ಆದ ನಂತರ ಇದೇ ಫಸ್ಟು ಮಳೆ ನನ್ನ ಕಂದಮ್ಮನಿಗೆ ತೋರಿಸಿದ್ದು. 4ನೇ ತಿಂಗಳು ಇವಾಗ ರನ್ನಿಂಗಲ್ಲಿದೆ. ನನ್ನ ಬಾಣಂತನ ಈ ಥರ ಸ್ವಲ್ಪ ಬಿಸಿಲು, ಸ್ವಲ್ಪ ಮಳೆ, ಹಾಗೆ ಚಳಿ, ಸ್ನೋಫಾಲು ಈ ಥರ ಇತ್ತು ನನ್ನ ಬಾಣಂತನ. ಹಾಗೆ ಹಿಂದಿನ ದಿವಸ ಆದ ಮೇಲೆ ಇಲ್ಲಿ ನೀವು ನೋಡ್ಬೋದು ಬಿಸಿಲು ಬಂತು. ಏನೇ ಹೇಳಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿ ನಾವು ಮನೆ ಒಳಗಡೆ ಒಣಗಿಸಿ ನಾವು ಏನೇ ಮಾಡ್ರೂ ಈ ಸೂರ್ಯನ ಕಿರಣಗೆ, ಈ ಬೆಳಕಿಗೆ, ಬಿಸಿಲಿಗೆ ಬಟ್ಟೆಗಳು ಒಣಗಿ ಆ ಬಟ್ಟೆಗಳನ್ನ ಕಂದಮ್ಮನ ಮೈ ಮೇಲೆ ಹಾಕಿದಾಗ ಇರುತ್ತೆ ನೋಡಿ ಖುಷಿ. ಈ ದಿನಕ್ಕೆ ತುಂಬ ದಿವಸ ಕಾಯ್ತಾ ಇದ್ದೆ ನಾನು, 3 ತಿಂಗಳವರೆಗೂ ಕಾಯ್ತಾ ಇದ್ದೆ. ಇವಾಗ ಕಂದಮ್ಮನ ಆಟ ಈ ರೀತಿಯಲ್ಲಿ ಕಂದಮ್ಮನ ಜೊತೆಲಿ ಸ್ವಲ್ಪ ಸಮಯನ ಬಂದು ಹೊರಗಡೆ ಕೈ ಕೆಲಸ, ತೋಟದ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕಂದಮ್ಮ ಹೊಡೆದ್ಬಿಟ್ರು. ಒಳಗಡೆ ಬಂದು ಬಟ್ಟೆ ಚೇಂಜ್ ಮಾಡಿ ಕಂದಮ್ಮ ಜೊತೆಲಿ ಸ್ವಲ್ಪ ಸಮಯನ ಕಳೆದು ಪ್ರತಿನಿತ್ಯನೂ ಒಂದು ದಿವಸಕ್ಕೆ ಬೆಳಗ್ಗೆ ಸಂಜೆ 2 ಸಲನೂ ಈ ಥರ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ನೋಡಿ ಕಂದಮ್ಮನ ಎಲ್ಲಿ ಮನಗಿಸಿರ್ತೀನಿ ಅಲ್ಲಿ ಇರೋದೇ ಇಲ್ಲ ಕಂದಮ್ಮ. ನೋಡಿ ಮೀನು ಇರುತ್ತಲ್ಲ, ಮೀನು ರೀತಿಯಲ್ಲಿ ಹಿಂದೆ ಹೋಗ್ತಾನೇ ಇರ್ತಾರೆ. ಈ ಥರ ಹೊರಗಡೆ ಮಗುನ ಕರ್ಕೊಂಬರ್ತಾಯಿರ್ತೀನಿ. ಚಳಿ ಇದೆ ಖಂಡಿತವಾಗ್ಲೂ, ನನಗಿಂತ ಜಾಸ್ತಿ ಚಳಿ ತಡೆಯೋದು ಸಿತಾರ. ಈ ಥರ ಹೊರಗಡೆ ಬಂದು ಕೂತ್ಕೊಂಡು ಮಗುಗೆ ಬೆಳಕು ತೋರಿಸ್ಕೊಂಡು, ಹಾಗೆ ಈ ಪರಿಸರ, ಅದರಲ್ಲೂ ನಮ್ಮ ಮನೆಗೆ ಅತಿಥಿಗಳು ಜಾಸ್ತಿ ಬರ್ತಾರೆ. ಈ ವಿಡಿಯೋದಲ್ಲೇ ನಿಮಗೆ ತೋರಿಸ್ತೀನಿ ಅತಿಥಿಗಳು ಯಾರು ಅಂತೇಳಿ. ಬೆಕ್ಕು, ನಾಯಿ, ಪಕ್ಷಿಗಳು ಎಲ್ಲ ಬರ್ತಾ ಇರುತ್ತೆ ನೋಡಿ. ಪ್ರತಿನಿತ್ಯನೂ ಮಗು ಸಿತಾರ ಹೇಗೆ ಬೆಳೀತಾಳೆ ಅನ್ನೋದಕ್ಕಿಂತ ಈ ಗಿಡಗಳು ಎಷ್ಟು ಉದ್ದ ಆಗಿದೆ ಏನು ಅನ್ನೋದು ನೋಡೋದೇ ಕುತೂಹಲ ಜಾಸ್ತಿ ನನಗೆ. ಇಲ್ಲಿ ನೋಡಿ ಆವಾಗಲೇ ಸಲಾಡ್ ಲೀವ್ಸ್ ಬೀಜ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದು ಸ್ವಲ್ಪ ಖಾರ ಇರುತ್ತೆ. ಹಾಗೆ ಇದು ದೊಡ್ಡ ಟೊಮೊಟೊ
ತುಂಬ ಚೆನ್ನಾಗಿರುತ್ತೆ. ಹೋದ ಸಲ ಆಚೆ ವರ್ಷವೂ ಹಾಕಿದ್ದೆ, ತುಂಬ ಚೆನ್ನಾಗಿತ್ತು. ಚೆರಿ ಟೊಮೊಟೊಗಳು ಈ ರೀತಿಯಲ್ಲಿ ನಮ್ಮ ತೋಟದಲ್ಲಿ ನಂದು, ನನ್ನ ಮಗಳದು, ಹಾಗೆ ನಮ್ಮ ಮನೆಯವ್ರದ್ದು, ನಮ್ಮ ಯಜಮಾನ್ರದ್ದು ಸಮಯ ಕಳಿತೀವಿ. ಮತ್ತು ಸಂಜೆ ಆಗಿದ ನಂತರ ಕಂದಮ್ಮನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು, ತುಂಬ ನಾನು ಹೇಳ್ತೀನಲ್ಲ, ಚಳಿ ಎಷ್ಟು ಬೇಕಾದ್ರೂ ತಡೀತಾರೆ. ಬಿಸಿಲು ಒಂದು ಚೂರು ಮುಖಕ್ಕೆ ಬೀಳಂಗಿಲ್ಲ, ಇಷ್ಟಪಡಲ್ಲ. ಮನೆಯೊಳಗಡೆ ಮಸಾಜ್ ಮಾಡಿ ಒಂದು 10 ನಿಮಿಷ ಇಟ್ಟರೂ ಸಾಕು, ಮುಖ ಎಲ್ಲ ಕೆಂಪಗಾಗ್ಬಿಡುತ್ತೆ. ಬಿಸಿಲು ಅಂದ್ರೇ ಆಗಲ್ಲ. ನಾನು ಏನು ಹೇಳ್ಕೊಡಂಗೆ ಇಲ್ಲ ಕಂದಮ್ಮನಿಗೆ. ಅವರೇ ಇವಾಗ ನೋಡ್ಕೊಳ್ಳಿ, ಕಾಲನ್ನ ಎಷ್ಟೇ ಎಳೆದು ಮುಂದೆ ಇಟ್ಕೋತೀನಿ, ಪ್ರಯತ್ನ ಪಡ್ತೀನಿ. ನೋಡಿ ನೀವು, ಹಾಗೆ ಪಾದಗಳಿದಲ್ಲ, ಪಾದಗಳಿಗೆ ಒಳ್ಳೆ ಸ್ಟ್ರಾಂಗ್ನೆಸ್ ಆಗುತ್ತೆ, ಮತ್ತು ಒಳ್ಳೆ ಮೂಮೆಂಟ್ಸ್ ಮಾಡೋದಕ್ಕೆ ಅವರಿಗೆ ಅನುಭವ ಆಗುತ್ತೆ. ಈ ರೀತಿಯಲ್ಲಿ ನೋಡಿ 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 ಇವಾಗ ನೋಡಿ, ಅತಿಥಿ ಅನ್ನಲ್ಲ, ಕೇಳಿಸ್ಕೊಳ್ಳಿ. ಅತಿಥಿ ಮನೆಯಲ್ಲಿ ಕಂದಮ್ಮನಿಗೆ ಸ್ನಾನ ಮಾಡಿಸೋದು ನೋಡಿದ್ದೀನಿ. ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಈ ಸಮಯಕ್ಕೆ ಪಕ್ಷಿ ಬರೋದಂತೂ ಗ್ಯಾರಂಟಿ. 2ರಿಂದ 3 ಪಕ್ಷಿ ಬರುತ್ತೆ. ಈ ರೀತಿಯಲ್ಲಿ ಸ್ನಾನ ಮಾಡಿ ಅಲ್ಲೊಂದು ಮಣ್ಣು ಹಾಕಿದ್ದೀನಿ, ಮಣ್ಣು ಗುಡ್ಡೆ ಹಾಕಿದ್ದೀನಿ, ಬೇಕು ಅಂತಲೇ ಹಾಕಿದ್ದೀನಿ. ಅಲ್ಲಿ ಹೋಗಿ ಎಲ್ಲ ನೀರುಗಳನ್ನ ಒದರ್ಕೊಂಡು ಹೇಗೆ ಹೋಗುತ್ತಂತ ನೋಡಿ. ಮತ್ತು ಕಂದಮ್ಮನ ಆಟ ಆರಂಭ ಆಯಿತು. ಹಾಗೆಯೇ ನಿಮ್ಮೆಲ್ಲರಿಗೂ ಕಂದಮ್ಮನ ಆಟ ಆಗಿದ ತಕ್ಷಣವೇ ನಿಮ್ಮೆಲ್ಲರೂ ಇವತ್ತು ನನ್ನ ಜೊತೆಯಲ್ಲಿ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಈ ರೀತಿಯಲ್ಲಿ ಆಟ ಆಡಿಸ್ತಾ ಇರ್ತೀನಿ ನೋಡಿ. ಇವಾಗ ಶಾಪಿಂಗ್ ಕರ್ಕೊಂಬಂದಿದ್ದೀನಿ. ಇವಾಗ ಸ್ಟ್ರಾಬೆರಿ ಸಮಯ, ಸೀಸನ್ ಸ್ಟಾರ್ಟ್ ಆಗಿದೆ. ಇನ್ನು ಫುಲ್ಲು ಸೀಸನ್ ಅಲ್ಲ, ಸೀಸನ್ ಸ್ಟಾರ್ಟ್ ಆಗಿದೆ. ಇಲ್ಲಂತೂ ಸ್ಟ್ರಾಬೆರಿ ಇಲ್ಲೇ ಜರ್ಮನಲ್ಲೇ ಬೆಳೆಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರಾಬೆರಿಗಳು. ಹಾಗೆ ಎಲ್ಲ ರೀತಿಯಾದ ಹಣ್ಣುಗಳು, ಬೆರೀಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ಪ್ರೆಗ್ನೆಂಟ್ ಇರೋ ಟೈಮಿಂದ ಹಿಡ್ದು ಇವಾಗ ಬಾಣಂತನ ಸಮಯದಲ್ಲಿ ಸದಾ ನಾನು ತುಂಬ ಹಣ್ಣುಗಳನ್ನ ತಿಂತಾಯಿದ್ದೀನಿ. ಹಣ್ಣುಗಳಲ್ಲಿ ಮಾತ್ರ ಯಾವುದೇ ರೀತಿಯಾದ ಕಟ್ನಿಟ್ಟಿಲ್ಲ. ಆದರೆ ಒಂದೇ ಒಂದು ತಿನ್ನಲ್ಲ, ಯಾವುದು ಅಂತಂದರೆ ಹಲಸಿನ ಹಣ್ಣು. ಏನು ಬೇಕಾದ್ರೂ ಬಿಡ್ಬೋದು, ಹಲಸಿನ ಹಣ್ಣು ಬಿಡೋಕ್ಕಾಗಲ್ಲ. ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ಸಿಹಿಗೆಣಸು. ಯಜಮಾನ್ರಿಗೆ ಪ್ರತಿನಿತ್ಯನೂ ಬೆಳಗ್ಗೆನೇ ಟಿಫನ್ ಕಟ್ಕೊಟ್ಬಿಡ್ತೀನಿ, ಮಧ್ಯಾಹ್ನ ಲಂಚ್ಗೆ ತೊಗೊಂಡೋಗ್ಬಿಡ್ತಾರೆ. ವಾರದಿಂದ ವಾರಕ್ಕೆ ಎಷ್ಟು ಬೇಕು ಅನ್ನೋದನ್ನ ತೊಗೋತೀನಿ. ಹಾಗೆ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಸಲಾಡ್, ಇನ್ನೊಂದು ಸ್ವಲ್ಪ ದಿವಸ ನಮ್ಮ ಮನೆ ಗಾರ್ಡನಲ್ಲೇ, ನಮ್ಮ ಹಿತ್ತಲಲ್ಲೇ ಬೆಳೆಯುತ್ತೆ ಸೊಪ್ಪುಗಳು. ಇವಾಗ ಹಣ್ಣೆ ನೋಡ್ಬೋದು. ಇದರಲ್ಲಿ ಏನೆಲ್ಲ ಸೇವನೆ ಮಾಡ್ತೀನಿ ಅಂತ ಹೇಳ್ತೀನಿ. ಪ್ರತಿಯೊಂದೂ ಸಲಾಡ್ ಆಗಲಿ ಅಥವಾ ಸೂಪ್ ಇರ್ಬೋದು, ಹಾಗೆಯೇ ಬೇರಿಸ್ ಹಣ್ಣುಗಳು, ಹುಳಿ, ಎಲ್ಲ ರೀತಿಯಾದ ಹಣ್ಣುಗಳು ತಿಂತೀನಿ. ಹಲಸಿನ ಹಣ್ಣು ಒಂದು ಬಿಟ್ಟು ಅಷ್ಟೇ. ಹಲಸಿನ ಹಣ್ಣು ಅಂದರೆ ನಂಗೆ ಅಷ್ಟು ಪಂಚ ಪ್ರಾಣ. ಆದರೆ ಹಲಸಿನ ಹಣ್ಣು ಮಾತ್ರ ತಿನ್ನಲ್ಲ, ಯಾಕಂದರೆ ಮಗುಗೆ ಹಾಲು ಕುಡಿಸೋದ್ರಿಂದ ಅದನ್ನ ತೊಗೊಂಬಾರ್ದು, ಸೇವನೆ ಮಾಡಬಾರ್ದು ಅಂತಾರೆ. ಅದು ಮೇಯ್ನ್ದಂಗೆ ಬರುತ್ತಲ್ಲ, ಆ ಕಾರಣದಿಂದ ಖಂಡಿತವಾಗ್ಲೂ ಅದರಿಂದ ಒಂದು ರೀಸನ್ ಇದ್ದೇ ಇರುತ್ತೆ. ಹಿರಿಯರು ಹೇಳಿದ ಆಮೇಲೆ ಅದನ್ನು ಮಾತ್ರ ಸೇವನೆ ಮಾಡ್ತಲ್ಲ. ಅದನ್ನು ಬಿಟ್ಟು ಪ್ರತಿಯೊಂದು ಹಣ್ಣಿನ ಸೂಪು, ಅದರಲ್ಲೂ ವಾರದಲ್ಲಿ 3 ಸಲ ಖಂಡಿತವಾಗ್ಲೂ ಬಸ್ಸಾರು ಮನೇಲಿ ಇದ್ದೇ ಇರುತ್ತೆ. ನನ್ನ ಬಾಣಂತನ 9 ತಿಂಗಳು ಮುಗಿಯೋವರೆಗೂ ಇದೇ ಥರ ಇರುತ್ತೆ. ಇವಾಗಂತೂ ವಾರದಲ್ಲಿ 3 ಸಲ ಮಾಡ್ತೀನಿ. ಸಬ್ಬಕ್ಕಿ ಸ್ವಲ್ಪ ಕಷ್ಟ, ಆದರೆ ಖಂಡಿತವಾಗ್ಲೂ ಸಿಗುತ್ತೆ. ಹಾಗೂ ಈಗ ಹುಡುಕಿ ಸಬ್ಬಕ್ಕಿ ಸೊಪ್ಪು, ಬೇಳೆಗಳನ್ನ ಹಾಕಿ ಮಾಡ್ತಾಯಿರ್ತೀನಿ. ಬೇಳೆ ಅಂಶನ ಸ್ವಲ್ಪ ಕಡಿಮೆ ಮಾಡಿ ಸೊಪ್ಪು ಜಾಸ್ತಿ ಮಾಡ್ತೀನಿ. ಇವಾಗ ಇದೇನು ನೋಡ್ತಾ ಇದ್ದೀರಲ್ಲ, ಈ ಹಣ್ಣಿನಂತೂ ಒಂದು ದಿವಸಕ್ಕೆ 2 ಸೇವನೆ ಮಾಡೇ ಮಾಡ್ತೀನಿ ನಾನಂತೂ. ಹಾಗೆ ಬಾಳೆಹಣ್ಣು, ಎಲ್ಲ ಥರದ್ದು, ಹಲಸಿನ ಹಣ್ಣು ಅಂದ್ಬಿಟ್ಟು ಪ್ರತಿಯೊಂದು ಹಣ್ಣುಗಳನ್ನೂ ಸೇವನೆ ಮಾಡ್ತೀನಿ. ಇನ್ನು ಸ್ವಲ್ಪ ಶಾಪಿಂಗ್ ಮಾಡಬೇಕು, ಎಲ್ಲ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಗಿಡ ತೊಗೊಳೋದಕ್ಕೆ ಹೋಗೋಣ. ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆನಲ್ಲಿ. ನೋಡಿ, ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಸ್ಯಾಲರಿ ಜ್ಯೂಸ್ ಕುಡಿಯೋದಂತೂ ಸ್ಟಾಪ್ ಮಾಡಿಲ್ಲ. ನೋಡಿ, ಇಲ್ಲಿ ಕರ್ಕೊಂಬಂದ ಕಣ್ಣು ತಗರೆ ಸಾಕು, ಬಣ್ಣವಾಗಿರುವಂಥ ಹೂಗಳು. ನೋಡಿ, ಮನೇಲಿ ಸಲಾಡ್ ಲೀವ್ಸ್ ಹಾಕಿದ್ದೀನಿ, ಗಿಡ ಹಾಕಿದ್ದೀನಲ್ವ, ಆದ್ರೇನು ತೊಗೋತಾ ಇದ್ದೀನಿ. ವಾರನೂ ಈ ಬೇಸಿಗೆ ಮುಗಿಯೋವರೆಗೂ ಅಥವಾ ಈ ಸೀಸನ್ ಮುಗಿಯೋವರೆಗೂ ಇದೇ ಥರ ನಾನು ಎಲ್ಲಿರ್ತೀನಿ ಅಂತ ಕಂಡುಹಿಡಿಬೋದು. ಅಂದರೆ ಎಲ್ಲಿ ಗಿಡಗಳನ್ನ ಮಾರ್ತಾ ಇರ್ತಾರೆ ಅಲ್ಲಿರ್ತೀನಿ ಯಾವಾಗ್ಲೂ. ಈ ರೀತಿಯಲ್ಲಿ ಮತ್ತು ಕೆಮಿಕಲ್ ಇಲ್ದಿರೋಂಥ ಬೆಳೆಸಿರುವಂಥ ಗಿಡಗಳು ಸಿಗುತ್ತೆ, ಬೀಜಗಳು ಸಿಗುತ್ತೆ ಇಲ್ಲಿ ನಮಗೆ. ಹಾಗೆ ನಮ್ಮ ತೋಟದಲ್ಲಿ ಯಾವುದೇ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಬೀಟ್ರೂಟ್ ಇದು ತೊಗೋತಾ ಇದ್ದೀನಿ. ಗಿಡದಲ್ಲಿದೆ ತೋಟದಲ್ಲಿ, ಆದ್ರೂ ತೊಗೋತಾ ಇದ್ದೀನಿ. ಯಾಕಂದರೆ ಸಲಾಡ್ ಲೀವ್ಸ್ಗೆ ಈ ಥರ ಚಿಗುರು ಹೊಡಿತಾ ಇರುವಂಥ ಎಲೆಗಳು ಭಾರಿ ಚೆನ್ನಾಗಿರುತ್ತೆ ಸಲಾಡ್ಗೆ. ಹಾಗೆ ಬದನೆಕಾಯಿ, ನಮ್ಮ ಆಲ್ರೆಡಿ 2-3 ಜಾತಿದು ಬದನೆಕಾಯಿ ಹಾಕಿದ್ದೀನಿ, ಇದು ತೊಗೋತಾ ಇದ್ದೀನಿ. ಈ ರೀತಿಯಲ್ಲಿ ಕಂದಮ್ಮನ ಕರ್ಕೊಂಡು ಸುತ್ತಾ ಇರ್ತೀನಿ. ಹಾಗೆ ಮನೆಗೆ ಹೋಗಿ ಎಲ್ಲ ಇಟ್ಟು ಸಂಜೆ ಆದ ನಂತರ ಕಂದಮ್ಮನ ಕರ್ಕೊಂಡು ಈ ಥರ ಹೊರಗಡೆ ವಾಕಿಂಗ್ ಬರ್ತಾ ಇರ್ತೀನಿ. ಇಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದು ಸಾಸಿವೆ ಗಿಡ. ಈ ಥರ ಕಂದಮ್ಮನ ಕರ್ಕೊಂಡು ನೋಡಿ, ಈ ಕಡೆ ಮಾಡಿದ್ರೆ ಬಿಸಿಲು ಬಂದರೆ ಈ ಕಡೆ ತಿರ್ಕೋತಾರೆ, ಆ ಕಡೆ ಬಿಸಿಲು ಬಂದರೆ ಆ ಕಡೆ ತಿರ್ಕೋತಾರೆ.
ಈ ರೀತಿಯಲ್ಲಿ ಆಟ ಆಡ್ಕೊಂಡು ಇರ್ತಾರೆ. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ನೋಡ್ತೀರಾ ತರಲೆ ಸಿತಾರ ಎಷ್ಟು ತರಲೆ, ಏನೆಲ್ಲ ಎಕ್ಸಸೈಸ್ ಮಾಡ್ತಾರೆ ಏನು ಅಂತ. ಹಾಗೆ ಇಷ್ಟೊತ್ತಲ್ಲಿ ಒಂದು ಅರ್ಧ ಗಂಟೆ ಮನ್ಕೋತಾರೆ ಅಷ್ಟೇ. ಅರ್ಧ ಗಂಟೆ ಮಲಗಿದ ನಂತರ ಕಂದಮ್ಮನಿಗೆ ಮಸಾಜ್ ಮಾಡಬೇಕು, ಸ್ನಾನ ಮಾಡಿಸ್ಬೇಕು. ಇವತ್ತು ನೋಡಿ ಕಂದಮ್ಮ ಎದೋಳೋದು ನೋಡ್ತಾ ಇದ್ದೀರಾ. ಬಂಗಾರಿ ಅಂದರೆ ಬಂಗಾರಿ, ನಿಜವಾಗ್ಲೂ ಮಗು ಇದೆ ಅಂತಲೇ ಗೊತ್ತಾಗೋದಿಲ್ಲ. ನಂದೇ ಅರ್ಧಕ್ಕೆ ಅರ್ಧ ದೃಷ್ಟಿ ಆಗುತ್ತೆ. ಇವಾಗ ನೋಡಿ ಸ್ವಲ್ಪ ಸಮಯ ಕಂದಮ್ಮನ ಜೊತೆನೇ ಮುದ್ದು ಮಾಡೋದು. ಯಾಕೆ ಮುಖ ಆ ಥರ ಗುಡ್ಡೆ ಹಾಕೊಂಡಿದ್ದಾರೆ ಅಂದರೆ ಕ್ಯಾಮ್ರಾ ಇದೆ ಅಂತ ಗೊತ್ತಾಗೋಯ್ತು. ಹಾಗೆ ಕ್ಯಾಮ್ರಾ ಇದೆ ಅಂದರೆ ಸಾಕು ನೋಡ್ಕೊಳ್ಳಿ, ಹಾಗೆ ಹುಡುಕ್ತಾ ಇರ್ತಾರೆ, ಆ ಕಡೆ ಈ ಕಡೆ ಇರುತ್ತೆ ಅಂತೇಳಿ. ಕ್ಯಾಮ್ರಾ ಇದೆ ಅಂದರೆ ಅದು ಮುಖ ರಿಯಾಕ್ಷನ್ನೇ ಬೇರೆ ಥರ ಆಗಿಬಿಡುತ್ತೆ. ಕಂದಮ್ಮನಿಗೆ ಇವಾಗ ಎಣ್ಣೆ ಮಸಾಜ್ ಮಾಡಿ ನನಗಂತೂ ತುಂಬ ತುಂಬ ಆಸಕ್ತಿಯಿಂದ, ತುಂಬ ಇಂಟ್ರೆಸ್ಟಿಂದ ನಿಮ್ಮೆಲ್ಲರಿಗೂ ತೋರಿಸ್ಬೇಕು. ಪಾಪ ಕುತೂಹಲ ಇರುತ್ತಲ್ಲ, ಸವಿತಾ ಹೇಗೆ ಮಸಾಜ್ ಎಲ್ಲ ಮಾಡ್ಬೋದು ಮಗುಗೆ, ಹೇಗೆ ಸ್ನಾನ ಮಾಡಿಸ್ಬೋದು ಅಂತೇಳಿ. ಈ ರೀತಿಯಲ್ಲಿ ಸೀರೆ ಬಳೆಗಳನ್ನ ಜಾಸ್ತಿ ಹಾಕ್ಕೊಂಡು ತಿಂಗಳಲ್ಲಿ 3 ರಿಂದ 4 ಸಲ ಈ ಥರ ಸ್ನಾನ ಮಾಡಿಸ್ತೀನಿ. ವಾರದಲ್ಲಿ 1 ಸಲ ಅಂತೂ ಖಂಡಿತವಾಗ್ಲೂ. ಯಾಕೆ ಅಂದರೆ ಕಂದಮ್ಮನಿಗೆ ಬಳೆ ಅಂದರೆ ತುಂಬ ಇಷ್ಟ. ಬಳೆ ಸೌಂಡು, ಕಾಲು ಗೆಜ್ಜೆ ಸೌಂಡ್ ಅಂದರೆ ತುಂಬ ಇಷ್ಟ. ಹಾಗೆಯೇ ಕಂದಮ್ಮನಿಗೆ ಗೊತ್ತಾಗಬೇಕು ನಮ್ಮ ಟ್ರೆಡಿಷ್ನಲ್ ಎಲ್ಲ ಹೇಗಿತ್ತು ಏನು, ಅಮ್ಮ ಈ ಥರನೂ ಸೀರೆ ಉಟ್ಕೊಂಡು ಎಲ್ಲ ಮಾಡ್ತಾಯಿದ್ರು ಅಂತೇಳಿ. ಖಂಡಿತವಾಗ್ಲೂ ನನ್ನ ಮಗಳು 18 ವರ್ಷ ಆದಾಗ ಇದನ್ನು ತೋರಿಸ್ಬೇಕು ನನ್ನ ಮಗುಗೆ ಅಂತೇಳಿ ನೆನಪಿಗೆ ಈ ವಿಡಿಯೋನ ಸೇವ್ ಮಾಡಿದ್ದೀನಿ. ಹಾಗೆಯೇ ಮಸಾಜ್ ಮಾಡೋದು ಮತ್ತು ಸ್ನಾನ ಮಾಡಿಸಿರೋದು ಎಷ್ಟು ಚೆನ್ನಾಗಿ ಮಾಡಿಸ್ತೀನಿ ಸ್ನಾನನ ಅಂತಂದರೆ, ಒಂದು ಚೂರು ಹೂವನ್ನೆಲ್ಲ ಕಂದಮ್ಮ ಆ ರೀತಿನಲ್ಲಿ ಮಾಡಿಸ್ತೀನಿ. ಆದರೆ ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ಬಟ್ ಯಾಕೆ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಅಂತಂದರೆ, ಕಂದಮ್ಮನಿಗೆ ಮಸಾಜ್ ಮಾಡ್ಬೇಕಾದ್ರೆ ಡೈಪರ್ ಹಾಕಿರಲಿಲ್ಲ ನಾನು, ಮತ್ತು ಸ್ನಾನ ಮಾಡಿಸ್ಬೇಕಾದ್ರೂ ಡೈಪರ್ ಏನೂ ಹಾಕಿರಲಿಲ್ಲ ನಾನು. ಆ ಕಾರಣದಿಂದ ಇವಾಗ ಮತ್ತೆ ಆ ವಿಡಿಯೋಗಳನ್ನ ಹಾಕಬೇಕು ಅಂದರೆ ಇವಾಗ ಭಾರಿ ಕಷ್ಟ. ನಾವು ಏನೇ ಅದನ್ನ ಇದು ಮಾಡಿದ್ರೇನು ಕೆಲವೊಮ್ಮೆ ಆ ಕಡೆ ಈ ಕಡೆ ಹೋದಾಗ ಮಗುದು ಕಾಣಿಸುತ್ತೆ ಬಾಡಿ ಅಂದ್ಬಿಟ್ಟು, ಆ ಕಾರಣದಿಂದ ನಾನು ವಿಡಿಯೋನ ನಿಮಗೆ ಹೆಚ್ಚಿಗೆ ಹಾಕೋಕ್ಕಾಗಿಲ್ಲ. ಆದರೆ ನೆನಪಿಗೆ ಮಾತ್ರ ಖಂಡಿತವಾಗ್ಲೂ ಅದನ್ನ ಸೇವ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ. 18 ವರ್ಷದ ಬರ್ತ್ಡೇಗೆ ನನ್ನ ಮಗ ಕಂದಮ್ಮನಿಗೆ ಅದೇ ಗಿಫ್ಟ್ ಕೊಡ್ಬೇಕು ನಾನು ಅಂತೇಳಿ. ಕಂದಮ್ಮನಿಗೆ ಈ ರೀತಿಯಲ್ಲಿ ಸ್ನಾನ ಮಾಡಿಸಿದ ನಂತರ ಹಾಗೆಯೇ ಈ ದಿವಸ ಕಾಯ್ತಾ ಇದೆ ನಾನು. ಯಾಕಂದರೆ 1 ತಿಂಗಳು 2-3 ತಿಂಗಳಲ್ಲೆಲ್ಲ ಸ್ನೋಫಾಲ್ಸು ಚಳಿ ಎಲ್ಲ ಇತ್ತು. ಇವಾಗಲೂ ಚಳಿ ಇದೆ. ಆದರೆ ನಾವು ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಸಾಂಬ್ರಾಣಿ ಹಾಕೋಕ್ಕಾಗಲ್ಲ. ಯಾಕೆ ಅಂದರೆ ಫೈರ್ ಸೌಂಡ್ ಬಂದ್ಬಿಡುತ್ತೆ. ಅದು ಪಿ 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 ಅಂತ ಸ್ಟಾರ್ಟ್ ಮಾಡಿದ್ರೆ ಆಫ್ ಆಗೋದಕ್ಕೆ 5 ನಿಮಿಷ ಮೇಲೆ ಬೇಕು, ಅಷ್ಟು ಇದಿರುತ್ತೆ. ಅದರಿಂದಲೇ ಏನಿದ್ರೂ ಕಂದಮ್ಮನಿಗೆ ಹೊರಗಡೆ ಮಾತ್ರ ಕೊಡೋಕ್ಕಾಗೋದು. ಅದನ್ನು ವಾರದಲ್ಲಿ 1 ದಿವಸ ಕೊಡೋಕ್ಕಾಗೋದು ಸಾಂಬ್ರಾಣಿನ. ಯಾಕಂದರೆ ಹೊಗೆ ಜಾಸ್ತಿ ಆಗುತ್ತಲ್ಲ, ಆ ಕಾರಣದಿಂದ ಕಂದಮ್ಮನಿಗೆ ತುಂಬ ಖುಷಿ ಸಾಂಬ್ರಾಣಿ ಕೊಡೋದು. ಆಮೇಲೆ ಸಾಂಬ್ರಾಣಿ ಬಂದು ನಾನು ಚೆನ್ನೈಗೆ ಹೋದಾಗ, ಅತ್ತೆ ಮನೆಗೆ ಹೋದಾಗ ಅಲ್ಲಿಂದನೇ ತೊಗೊಂಬಂದಿದ್ದೆ. ಅಲ್ಲೆಲ್ಲ ಸಾಂಬ್ರಾಣಿಗಳೆಲ್ಲ ತುಂಬ ವಿಶೇಷವಾಗಿ ಸಿಗುತ್ತೆ. ಇಲ್ಲಿ ನಾವು ಸಾಂಬ್ರಾಣಿ ಅಂದರೆ ಒಂದೇ ಥರದ್ದು ಬರೋದು, ದೇವ್ರಿಗೆ ಹಾಕೋ ಧೂಪ. ಆದರೆ ಅಲ್ಲಿ ತುಂಬ ಥರದ ಸಾಂಬ್ರಾಣಿಗಳು ಸಿಗುತ್ತೆ. ದೃಷ್ಟಿಗೆ ಬೇರೆ, ಮಕ್ಕಳಿಗೆ ಸಾಂಬ್ರಾಣಿನೇ ಬೇರೆ, ಈ ರೀತಿನಲ್ಲೆಲ್ಲ ಸಿಗುತ್ತೆ. ಆದರೆ ಮನೆಯಲ್ಲಿ ಏನು ಮಾಡ್ತೀನಿ ಅಂದರೆ ಈ ಬೆಳ್ಳುಳ್ಳಿ ಚಿಪ್ಪೆ ಹಾಗೆ ಶುಂಠಿ ಚಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಒಣಗಿಸಿ ಅದನ್ನು ಹಾಕಿ ಮಾಡ್ತೀನಿ. ನೋಡಿ ಕಂದಮ್ಮ ಹೇಗೆ ಸಮಯನ ಕಳೀತಿದ್ದಾರೆ ಅಂತ ನೀವು ನೋಡ್ಬೋದು. ನಾನು ಯಾವುದೇ ರೀತಿಯಾದ ಮಗುಗೆ ಹೀಗೆ ಅಂತೇಳಿ ಒತ್ತಡವಾಗಿ ಏನೂ ನಾನು ಮಾಡೋಕ್ಕೋಗಲ್ಲ. ಇದನ್ನು ನಮಗೆ ಭರತನಾಟ್ಯಂ ಕ್ಲಾಸಲ್ಲಿ ಅತಿ ಮುಖ್ಯವಾಗಿ ಕಣ್ಣಿಂದು ಎಕ್ಸಸೈಸ್ ಇರುತ್ತೆ. ಅದೇ ರೀತಿಯಲ್ಲಿ ಕಂದಮ್ಮಂದು ಆಸಕ್ತಿ ಒಂದೇ ಕಡೆ ಬರಬೇಕು ಅಂತೇಳಿ ದೃಷ್ಟಿಕೋನನ ಇಂಪ್ರೂವೈಸ್ ಮಾಡೋಕ್ಕೆ ನೋಡಿ ಈ ರೀತಿಯಲ್ಲಿ ಇಟ್ಕೊಂಡು ಈ ಥರ ಮಾಡ್ತಾ ಇರ್ತೀನಿ. ಆಟನೂ ಇರುತ್ತೆ, ಅದ್ರ ಜೊತೆಲಿ ಪಾಠನೂ ಇರುತ್ತೆ ಮಗುಗೆ. ಹಾಗೆಯೇ ನೀವು ಎಷ್ಟೊತ್ತು ಮಾಡಿದ್ರೂ ಅದೇ ಕಡೆ ಮಗು ಕಂದಮ್ಮ ನೋಡ್ತಾ ಇರ್ತಾರೋ ಹೊರತು ಬೇರೆ ಕಡೆ ತಿರುಗಲ್ಲ. ಅಂದರೆ ಅವ್ರ ಇಂಟ್ರೆಸ್ಟು ಒಂದೇ ಕಡೆ ಬರೋ ರೀತಿಯಲ್ಲಿ ನಾನು ಈ ಥರ ಚಿಕ್ಕ 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 ಟ್ರಿಕ್ಸ್ಗಳನ್ನ ಈ ಥರ ಮಾಡ್ತೀನಿ. ನೀವು ನೋಡ್ಬೋದು ಈ ರೀತಿಯಲ್ಲಿ ನನ್ನ ಸಮಯನ ಕಳೆದಿದ್ದೀನಿ ಸ್ನೇಹಿತರೆ. ಸದಾ ಕಾಲ ನಿಮ್ಮ ಪ್ರೀತಿ ನಮ್ಮ ಕುಟುಂಬದ ಮೇಲೆ, ಅದರಲ್ಲೂ ಕಂದಮ್ಮನ ಮೇಲೆ ಜಾಸ್ತಿ ಇದೇ ಥರ ಇರಲಿ. ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಅಲ್ಲಿವರೆಗೂ ನಿಮ್ಮನೆ ಹುಡುಗಿ ಸವಿತಾ ಮಾಡುವ ಪ್ರೀತಿಯ ನಮಸ್ಕಾರ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆಲಿ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನನ್ನ ಪ್ರೀತಿಯ ನಮಸ್ಕಾರಗಳು.